ಅಮೃತ, ಹೆಸರು ಗೊತ್ತಿಲ್ದಿರೋ ವ್ಯಕ್ತಿಗಾಗಿ ಕಾಯೋದ್ರಲ್ಲಿ ಅರ್ಥ ಇಲ್ಲಮ್ಮ. ಎಲ್ಲಿ ಮಾತು ಕೊಡು. ಆ ಫೋನ್ ಹುಡುಗನ ಮರೆತುಬಿಟ್ಟು ಹರ್ಷನ್ ಜೊತೆ ಮದುವೆ ಆಗಿ ಸಂತೋಷವಾಗಿ ಬಾಳ್ತೀನಪ್ಪ ಅಂತ. ನನಗೋಸ್ಕರಮ್ಮ. ಅಪ್ಪ ಪ್ಲೀಸ್. ಸವಿತಾ, ಸವಿತಾ, ಏನ್ರಿ? ಎಲ್ಲ ರೆಡಿ ಆಗಿದೆಯಾ? ಹ್ಞೂ ರೀ. ಏನೋ ನನಗೆ ತಿಳಿದಂಗೆ ನಾನು ಅಂಜಲಿ ಸೇರಿ ಅರಿಶಿನ ಶಾಸ್ತ್ರ ಮಾಡಿದ್ವಿ. ಶಾಸ್ತ್ರದ ಪ್ರಕಾರ 5 ಜನ ಮುತ್ತೈದೆಯರು ಮಾಡಬೇಕಿತ್ತು. ಎಲ್ಲ ನಮ್ಮ ಹಣೆ ಬರ. ನಾನು ಅಂಜಲಿ ಸೇರಿನೇ ಅರಿಶಿನ ಹಚ್ಚಿ ತಲೆಗೆ ನೀರೇರಿದ್ವಿ. ಮದುವೆ ದಿನ ಹೆಣ್ಮಕ್ಳಿಗೆ ಗೌರಿ ಪೂಜೆ ಮಾಡಬೇಕು ಅಂತಾರಲ್ಲ, ಅದು ಎಲ್ಲ ತಯಾರು ಮಾಡಿದ್ದೀನಿ ರೀ. ಅರಿಶಿನದಲ್ಲಿ ಗೌರಿನ ಮಾಡಿದ್ದೀನಿ. ಅಮೃತ ಬಂದ ತಕ್ಷಣ ಅವಳ ಕೈಲಿ ಪೂಜೆ ಮಾಡಿಸ್ತೀನಿ. ಆಯ್ತು. ಈ ಅರುಣ್ ದಿಸೆಯಿಂದ ಮದುವೆ ಮನೆ ಲಕ್ಷಣನೇ ಇಲ್ಲ. ವಾಲಕದವ್ರಿಲ್ಲ, ಚಪ್ಪರದವ್ರಿಲ್ಲ, ಅಲಂಕಾರ ಇಲ್ಲ. ಆಯಿತು, ನಾನು ದೇವ್ರ ಪೂಜೆ ಮಾಡಿ ಬರ್ತೀನಮ್ಮ. ಸವಿತಾ, ಅಮೃತ, ಏನ್ರಿ? ಏನಿದು? ಅಯ್ಯೋ ದೇವ್ರೆ, ದೇವ್ರೇ ಕಾಣಿಸ್ತಿಲ್ಲ. ಬೆಳಿಗ್ಗೆ ಅಷ್ಟೇ ಪೂಜೆ ಮಾಡಿ ಅಮೃತನ ಮದುವೆ ನಿರ್ವಿಘ್ನವಾಗಿ ನಡೀಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡಿದ್ದೆ. ಈಗ ನೋಡಿದ್ರೆ ವಿಘ್ನಗಳನ್ನ ನಿವಾರಿಸೋ ವಿಘ್ನೇಶ್ವರನ ಮೂರ್ತಿನೇ ಕಾಣಿಸ್ತಿಲ್ಲ. ವಿಘ್ನೇಶ್ವರನೂ ಇಲ್ಲ, ಈಶ್ವರನೂ ಇಲ್ಲ, ವೆಂಕಟೇಶ್ವರನೂ ಇಲ್ಲ. ಗೋವಿಂದ ಗೋವಿಂದ ಆಗಿದೆ. ಮನೆ ಒಳಗಿರೋ ದೇವ್ರ ಮೂರ್ತಿಗಳು ಎಲ್ಲಿಗೆ ಹೋಗಕ್ಕೆ ಸಾಧ್ಯ? ಅದನ್ನೇ ನಾನು ಹೇಳ್ತಾ ಇರೋದು. ನಾವೆಲ್ಲ ಮನೆ ಒಳಗೆ ಇರಬೇಕಾದ್ರೆ ಯಾರೋ ಬಂದು ದೇವ್ರ ವಿಗ್ರಹನ ತಗೊಂಡು ಹೋಗೋಕ್ಕೆ ಹೇಗೆ ಸಾಧ್ಯ? ಇದರಿಂದ ಅವ್ರಿಗೇನು ಪ್ರಯೋಜನ? ಏನು ಪ್ರಯೋಜನನ? ಬೇಕಾದಷ್ಟು ಜನಕ್ಕೆ ಹೊಟ್ಟೆಗೆ ಹಾಲು ಕುಡಿದಷ್ಟು ತೃಪ್ತಿ ಸಿಗುತ್ತೆ. ನೋಡಿ, ನೀವು ಹಾಗೆಲ್ಲ ನನ್ನನ್ನು ಗುರಾಯಿಸಬೇಡಿ. ನನಗೂ ಅಮೃತ ಚೆನ್ನಾಗಿರಬೇಕು ಅಂತಾನೆ ಆಸೆ. ಅದು ಬಿಟ್ಟು ಬೇರೆ ಯಾವ ಭಾವನೆನೂ ಇಲ್ಲ. ನಾನು ಅಂಜಲಿನೇ ಅಮೃತಂಗೆ ಅರಿಶಿನದ ನೀರು ಹಾಕಿದ್ವಿ. ಆಗ್ಲಿಂದ ನಾವಿಬ್ರು ಅಡುಗೆ ಮನೆಯಲ್ಲೇ ಇದ್ದೀವಿ ಕೆಲಸ ಮಾಡಿಕೊಂಡು. ಬೇಕಿದ್ರೆ ಅಮೃತನ್ನೇ ಕೇಳಿ ನೋಡಿ. ಹೌದಪ್ಪ. ಮುಂದಗಡೆ ಬಾಗ್ಲು ಹಾಕೊಂಡು ನಿಮ್ಮ ಕೆಲಸ ನೀವು ಮಾಡ್ತಾ ಇರ್ರಿ. ಸಮಯ ನೋಡಿಕೊಂಡು ಅರುಣ ಒಳಗಡೆ ಬಂದು ದೇವ್ರ ಮೂರ್ತಿಗಳು ಎತ್ಕೊಂಡು ಹೋಗಿರ್ತಾನೆ. ಕಡೆ ಪಕ್ಷ ದೇವ್ರಿಗಾದ್ರೂ ಹೆದರ್ಬಾರ್ದ? ಎಂಥ ಬಂಡ್ ಜನನಪ್ಪ. ಯಾರಿಗೆ ಗೊತ್ತು ಯಾರು ಏನು ಮಾಡಿದ್ರು ಅಂತ? ಇಲ್ಲ ಚಿಕ್ಕಮ್ಮ, ಅರುಣ್ ಸರು ಇಂಥ ಚೀಪ್ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆ ಥರ ಅವರು ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ ಚಿಕ್ಕಮ್ಮ. ಏ ಅರುಣ, ಅರುಣ,
ಅರುಣ್ ಬಂದಿದ್ದಾರಾ? ಹೌದು, ಅರುಣ್ ಬಂದಿದ್ದಾರೆ. ಅರುಣ್ ಸರ್ ಬಂದಿದ್ದಾರ? ಈಗ ಅಪ್ಪ ಬೇರೆ ಕೋಪದಲ್ಲಿ ಹೋಗಿದ್ದಾರೆ. ಅರುಣ್ ಸರ್ ಮತ್ತು ಅಪ್ಪ ಜಗಳ ಆಡಿ ಇನ್ನೇನೇನು ಮಾಡ್ಕೋತಾರೋ. ನಾನು ಹೋಗಿ ತಡಿತೀನಿ. ಅಮೃತ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಿನ್ನ ಮದುವೆ ಆಗುತ್ತೆ. ಎಣ್ಣೆ ಸ್ನಾನ ಬೇರೆ ಆಗಿದೆ. ಹಸಿ ಮೈ ಹೊರಗಡೆ ಹೋಗಬಾರ್ದು. ಯಾಕೆ ಸರ್ ಹಾಕಿ ಹೋಗ್ತಾ ಇದ್ದೀರಾ? ಏನಾಯಿತು? ಮಾಡೋದೆಲ್ಲ ಮಾಡಿಬಿಟ್ಟು ಈಗೇನಾಯ್ತು ಅಂತ ಕೇಳ್ತೀಯ? ನಮ್ಮನೆ ದೇವ್ರ ಮೂರ್ತಿಗಳೆಲ್ಲ ಬೊಗಳ. ಸರ್, ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ. ನಿನಗೇನೋ ಮರ್ಯಾದೆ ಕೊಡೋದು? ದೇವ್ರ ಕಳ್ಳ. ವಾಟ್? ದೇವ್ರ ಕಳ್ಳನ? ಅಲ್ಲ, ದೇವ್ರನ್ನ ಯಾರಾದರೂ ಕದೀತಾರ ಸರ್? ಬೆಳಗ್ಗೆ ತಮಾಷೆ ಮಾಡ್ತಾ ಇದ್ದೀರಾ? ನೀನು ಕಣ ನಮ್ಮ ಅಮೃತ ಮದುವೆನ ಜೋಕ್ ಮಾಡಿಟ್ಟಿರೋದು. ನಾನಲ್ಲ ಸರ್ ನಿಮ್ಮ ಮಗಳ ಮದುವೆನ ಜೋಕ್ ಮಾಡಿಟ್ಟಿರೋದು. ನೀವು ನಿಮ್ಮ ಮಗಳು. ನಿಮ್ಮನ್ನು ಯಾವುದೇ ಪ್ರಶ್ನೆ ಮಾಡಿದೆ ನನ್ನ ಮಗ ಹರೀಶನ್ ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದಾಳಲ್ಲ, ನಿಮ್ಮ ಮಗಳು ಅಮೃತ, ಅವಳು ಮಾಡಿರೋದು. ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ನನ್ನ ಮೇಲೆ ಆರೋಪ ಮಾಡ್ತಿದ್ಯಾ? ಅಯ್ಯೋ ಪಾಪಿ. ಮದುವೆ ಮಂಟಪದಿಂದ ಹಿಡಿದು ಚಪ್ಪರದವರೆಗೂ ಎಲ್ಲ ಕೆಲಸ ಮಾಡಿದೆ. ನಮ್ಮನೆ ದೇವ್ರ ಕೋಣೆ ಇದ್ರೆ ಮದುವೆ ಮಾಡೋದಕ್ಕೆ ನಿರ್ಧಾರ ಮಾಡಿದೆ ಅಂತ ನಮ್ಮನೆ ದೇವ್ರ ಮೂರ್ತಿಗಳನ್ನೇ ಕದ್ದು ಬಚ್ಚಿಟ್ಟಿದ್ಯಾ? ಹೊಗಳು ಎಲ್ಲಿ ಬಚ್ಚಿಟ್ಟಿದ್ಯಾ? ಸರ್, ನೀವೆಷ್ಟೇ ಕೇಳಿದ್ರು ಅದು ನನ್ನ ಹತ್ರ ಇಲ್ಲ. ಇನ್ಫ್ಯಾಕ್ಟ್ ಅದಕ್ಕೂ ನನಗೂ ಸಂಬಂಧನೇ ಇಲ್ಲ. ನೀನು ಕೂಡ ಹಾಕಿದ್ದು ನಿನಗೆ ತೊಂದರೆ ಆಗಬಾರ್ದು ಅಂತ. ಆದರೂ ನೀನು ಅಲ್ಲಿಂದ ತಪ್ಪಿಸ್ಕೊಂಡೋದೆ. ಹೇಗೆ ತಪ್ಪಿಸ್ಕೊಂಡೋದೆ? ನೋಡಿ ಸರ್, ಆ ಎಕ್ಸ್ಪ್ಲನೇಷನ್ ನಿಮಗೆ ಕೊಡೋ ಅವಶ್ಯಕತೆ ಇಲ್ಲ. ನೀವು ನನ್ನನ್ನು ರೂಮಲ್ಲಿ ಕೂಡ ಹಾಕ್ಬೋದು, ಆದರೆ ಹಿಡ್ದಿಡೋದಕ್ಕಾಗಲ್ಲ. ನೀವಲ್ಲ, ಯಾರೂ ನನ್ನನ್ನು ಹಿಡ್ದಿಡೋದಕ್ಕೆ ಸಾಧ್ಯ ಇಲ್ಲ. ಅವ್ರ ಮನೆ ಒಳಗೆ ದೇವ್ರ ಕೋಣಲ್ಲಿದ್ದ ದೇವ್ರ ಮೂರ್ತಿ ಅದು ಹೇಗೆ ಮಾಯ ಆಗೋದಕ್ಕೆ ಸಾಧ್ಯ? ಓಹೋ, ಮೋಸ್ಟ್ಲಿ ಇದು ಸವಿತಾ ಆಂಟಿ ಕೆಲಸನ ಇರಬೇಕು. ಅಪ್ಪ, ಅರುಣ್ ಸರ್ ಏನಾದರೂ ಹೇಳಿದ್ರಪ್ಪ? ಅರುಣ್ ಮೇಲೆ ಮೂರ್ತಿಗಳನ್ನ ಕದ್ದ ಆರೋಪ ಮಾಡೋಕ್ಕೆ ಬಿರ್ಗಾಳಿ ಥರ ಹೋದ್ರಲ್ಲ, ಇವಾಗ ಯಾಕೆ ಮುಖ ಕೆಳಗೆ ಹಾಕ್ಕೊಂಡು ಬರ್ತಾ ಇದ್ದೀರಾ? ಅಲ್ಲಿ ಹೋಗಿದ್ದಕ್ಕೆ ಏನೋ ಪ್ರಯೋಜನ ಆಗಲಿಲ್ವಾ ಅಥವಾ ಅವನೇನೋ ಹೇಳಲಿಲ್ವಾ? ಏನು ಹೇಳ್ತಾನಮ್ಮ ಅವನು ಕಳ್ಳ. ಇಷ್ಟು ಸಮಾಧಾನವಾಗಿ ಮಾತಾಡ್ತಿದ್ದಾನೆ ಅಂದರೆ ನನಗೆ ಮಾತೇ ಬರಲಿಲ್ಲ. ಅವನು ಯಾಕೆ ನಮ್ಮ ಮೇಲೆ ಇಷ್ಟೊಂದು ಹಠ? ಯಾರಿಗ್ರಿ ಹಠ? ಅರುಣ್ಗಲ್ಲ ಹಠ. ಹಠ ಇರೋದು ನಿಮಗೆ. ಅಮೃತ ಹರೀಶ್ ಮದುವೆ ಮಾಡಲೇಬೇಕು ಅನ್ನೋಂಥ ಹಠ. ಹರೀಶ್ ಈ ಮನೆಗೆ ಅಳಿಯಾಗಿ ಬರ್ತಾ ಇರೋದು ನಿಮಗೆ ಬಿಟ್ಟು ಇನ್ಯಾರಿಗೂ ಇಷ್ಟ ಇಲ್ಲ. ಮೊದಲು ಅದನ್ನು ತಿಳ್ಕೊಳ್ಳಿ. ಹೌದೇ? ನನ್ಗೆ ಹಠ ಏನಿವಾಗ? ನಾನು ಅಮೃತಾಗಿ ನೋಡಿರೋ ಹುಡುಗ ಹರೀಶಂಗೆ ಏನೇ ಆಗಿದೆ? ಏನೋ ಒಂದು ಸ್ವಲ್ಪ ಹುಂಬುತನ. ಮದುವೆ ಆದ್ಮೇಲೆ ಜವಾಬ್ದಾರಿ ಬಂದೇ ಬರುತ್ತೆ. ಮದುವೆ ಆದ್ಮೇಲೆ ಹೆಂಡತಿ ಮಾತು ಕೇಳದೆ ಇರ್ತಾನ ಏನಮ್ಮ ಅಮೃತ? ಏನಪ್ಪ ನೀವು ಹಳೆ ಕಾಲದವ್ರ ಹಾಗೆ? ಮದುವೆ ಆಗ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಅನ್ನೋ ಅಡ್ಗೋಲಜ್ಜಿ ಮಾತು ಹೇಳ್ತಾ ಇದ್ದೀರಾ? ಮದುವೆ ಆಗಿದ್ದಕ್ಕೆ ಮುಂಜಿ ಆಗಿದ್ದಕ್ಕೆ ಯಾವುದು ಸರಿ ಹೋಗಲ್ಲ ಅಪ್ಪ. ಹುಟ್ಟು ಗುಣ ಸುಟ್ರು ಹೋಗಲ್ಲ ಅಂತ ನೀವೇ ಹೇಳ್ತಾ ಇರ್ತೀರಾ. ಹರೀಶು ಬದಲಾಗ್ಬಿಡ್ತಾನಂತೆ. ಇವ್ರ ಮನ್ಸಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ ನೋಡು. ಮದುವೆ ಅಂದರೆ ಹಾಗೆ ಅಲ್ವೇನೆ? ಮದುವೆ ಆದಮೇಲೆ ಎಲ್ರಿಗೂ ಜವಾಬ್ದಾರಿ ಬಂದೇ ಬರುತ್ತೆ. ಬರುತ್ತೆ ಮಣ್ಣನ್ ಗಟ್ಟಿ. ಪ್ಲೀಸ್ ಅಲ್ಲಮ್ಮ, ಅಪ್ಪ ಪ್ಲೀಸ್, ನೀವಿಬ್ರು ಜಗಳ ಆಡೋದನ್ನ ನಿಲ್ಲಿಸಿ. ಹರೀಶ್ ಮನೆಯವ್ರು ಬರೋ ಟೈಮ್ ಆಯಿತು. ಅಂಜಲಿ, ನೀನು ಹೋಗು ಅಂಜಲಿ, ಕೆಲಸ ಮಾಡ್ಕೊ. ಅಮೃತ, ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ತಾಯಿ.
ಅರುಣು ದೇವ್ರ ಮೂರ್ತಿಗಳ ಬಗ್ಗೆ ಏನು ಗೊತ್ತೇ ಇಲ್ಲ ಅಂತ ಕಡಾಖಂಡಿತವಾಗಿ ಹೇಳ್ತಿದ್ದಾನೆ. ಏನು ಮಾಡೋದು? ನೀವು ಹರೀಶ್ ಅವ್ರ ಹತ್ರ ಆಗಲಿ ಅವ್ರ ಮನೆಯವ್ರ ಹತ್ರ ಆಗಲಿ ಏನು ಮಾತಾಡೋಕೆ ಹೋಗಬೇಡಿ. ನೀವೇ ನೋಡಿದ್ದೀರಲ್ಲ ಅಪ್ಪ ಹರೀಶ್ ಅವ್ರಿಗೆ ಎಷ್ಟು ಕೋಪ ಅಂತ. ಈಗಾಗಲೇ ಅರುಣ್ ಸರ್ಗೆ ಅವ್ರಿಗೆ ಒಡೆದಾಟ ಆಗಿದೆ. ಅವ್ರ ಮನೆ ಒಳಗಡೆ ಬಂದ ತಕ್ಷಣ ನೀವು ಹೋಗಿ ಹೀಗೀಗೆ ಅಂತ ಹೇಳಿದ್ರೆ ಮತ್ತೆ ಅವ್ರು ಹೋಗಿ ಅರುಣ್ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇದೆಲ್ಲ ಆಗೋದು ಬೇಡ ಅಪ್ಪ. ಪ್ಲೀಸ್ ನೀವು ಹರೀಶ್ ಅವ್ರ ಹತ್ರ ಏನೂ ಹೇಳಬೇಡಿ. ಅಮೃತ, ಹೇಳಿದ್ರೇನೋ ಹೇಳ್ದಿದ್ರೇನೋ, ದೇವ್ರ ಮನೇಲಿ ದೇವ್ರ ಇಲ್ದಿರೋ ವಿಷಯ ಮುಚ್ಚಿಡಕ್ಕಾಗತ್ತಾ? ಹಾಗಲ್ಲ ಚಿಕ್ಕಮ್ಮ, ನಾವಾಗೆ ಹೋಗಿ ಎಲ್ಲ ಹೇಳೋದು ಬೇಡ ಅಂತ ಹೇಳಿದೆ ಅಷ್ಟೇ. ಅಮೃತ, ನೀನು ಹೇಳೋದು ಸರಿಯಾಗಿದೆಯಮ್ಮ. ಆದರೆ ದೇವ್ರ ಕೋಣೆಯಲ್ಲಿ ದೇವ್ರುಗಳೇ ಇಲ್ಲದಿರಿದ್ರೆ ಹೇಗಮ್ಮ? ಹಾಂ, ಈಗ ಮದುವೆ ಇದರಲ್ಲಿ ಆಗಿರೋ ಅನಾಹುತಗಳೇ ಸಾಕು. ಈ ಕಡೆ ಗಳಿಗೆಯಲ್ಲಿ ನೀನು ಮದುವೆ ನಿಂತರೆ ನನಗೆ ತಡ್ಕೊಳಕ್ಕಾಗಲ್ಲಪ್ಪ, ತಡ್ಕೊಳಕ್ಕಾಗಲ್ಲ. ಅಪ್ಪ, ಹಣೆ ಬರಹನ ಯಾರೂ ಬದಲಾಯಿಸೋಕ್ಕಾಗಲ್ಲ ಅಪ್ಪ. ಏನಾಗಬೇಕು ಅಂತ ಇರುತ್ತೋ ಅದೇ ಆಗೋದು. ಅಪ್ಪ ದೇವ್ರೆ, ನಿನ್ನ ನಾನು ಬಚ್ಚಿಟ್ಟಿದ್ದೀನಿ ಅಂತ ಕೋಪ ಮಾಡ್ಕೋಬೇಡಪ್ಪ. ಈ ಅಮೃತಂಗೆ ಆ ಅರುಣೆ ಸಿಗೋ ಹಾಗೆ ಮಾಡಪ್ಪ. ಓ, ಈಗ ಕಡೆಯವ್ರು ಬಂದರು ಅಂತ ಕಾಣುತ್ತೆ. ಧೈರ್ಯ ತಗೊಳ್ಳಿಯಪ್ಪ, ಹೋಗಿ ಇವ್ರನ್ನ ಕರ್ಕೊಂಡು ಬನ್ನಿ. ಸವಿತಾ, ಆರತಿ ರೆಡಿ ಮಾಡ್ಕೊ. ಏನು ಅಮೃತ, ಸಾಕ್ಷಿ ಹತ್ರ ಏನೋ ಮಾತಾಡಬೇಕು ಅಂತ ಹೇಳಿ ಕಳಿಸ್ತಂತೆ. ಏನು ಸರ್ ನೀವು, ನಿಮಗೆ ಸ್ವಲ್ಪನಾದರೂ ಮಾನ ಮರ್ಯಾದೆ ಮನುಷ್ಯತ್ವ ಏನೂ ಇಲ್ವಾ? ನೀವು ನಮ್ಮ ಮೇಲೆ ಜನ್ಮ ಜನ್ಮಾಂತರ ದ್ವೇಷ ಸಾಧಿಸ್ತಾ ಇದ್ದೀರಾ. ಯಾಕೆ ಹೀಗೆ ಮಾಡ್ತಾ ಇದ್ದೀರಾ? ನಮ್ಮ ಮಾನ ಮರ್ಯಾದೆನೆಲ್ಲ ಯಾಕೆ ಸರ್ ಹರಾಜಿಗಿಡ್ತಾ ಇದ್ದೀರಾ? ಅಮೃತ, ಕಾಮ್ ಡೌನ್. ಈಗ ಏನಾಯ್ತು ಅಂತ ಇಷ್ಟೊಂದು ಮಾತಾಡ್ತಾ ಇದೆಯಾ? ನಾನೇನು ಮಾಡಿದೆ? ಸರ್, ಇಷ್ಟು ದಿನ ಹರೀಶ್ ಸರಿ ಇಲ್ಲ, ಅದನ್ನು ಪ್ರೂವ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರಿ. ಈಗ ಅವನ ವಿರುದ್ಧ ಯಾವ ಸಾಕ್ಷಿನೂ ಸಿಕ್ಕಿಲ್ಲ ಅಂತ ಇಂಥ ನೀಚ್ ಕೆಲಸ ಮಾಡಿದ್ರ ಸರ್ ನೀವು? ನಮ್ಮ ಮನೆ ದೇವ್ರ ಮೂರ್ತಿಗಳ ಮೇಲೆ ಕೈ ಹಾಕ್ಬಿಟ್ರಲ್ಲ ಸರ್. ಆ ಮೂರ್ತಿಗಳನ್ನ ನಾವು ತಲಾಂತರದಿಂದ ಪೂಜೆ ಮಾಡ್ಕೊಂಡು ಬಂದಂಥದ್ದು. ನಮ್ಮಪ್ಪ ಒಂದು ದನಿ ನೀರು ಸಹ ಕುಡಿಯಲ್ಲ ಸರ್. ನಮ್ಮ ಮನೆ ದೇವ್ರಿಗೆ ಪೂಜೆ ಮಾಡಿದೆ. ಈಗ ನಮ್ಮ ಮನೆ ದೇವ್ರ ಕೋಣೆಯಲ್ಲಿ ಇದ್ದಿದ್ದ ಮೂರ್ತಿಗಳನ್ನ ಕತ್ಕೊಂಡು ಹೋಗಿದ್ದೀರಾ. ಯಾಕೆ ಸರ್ ಈಗ ಮಾಡಿದ್ರಿ? ನಿಮ್ಗೆ ಏನು ಹೇಳಬೇಕು? ಓ, ನಿಮ್ಮಪ್ಪ ದೇವ್ರ ವಿಗ್ರಹಗಳನ್ನು ಕಳ್ತನ ಮಾಡಿದ್ಯಾ ಅಂತ ಆರೋಪ ಮಾಡಿ ಬೈದು ಹೋದರು. ಈಗ ನೀನು ಅದನ್ನೇ ಮಾಡ್ತಾ ಇದೀಯ ಅಮೃತ. ಸರ್, ನಗ್ತಾ ಇದ್ದೀರಾ? ಅಲ್ಲಿ ಮುಂಬಾಗ್ಲು ಕಡೆ ಬೀಗರು ಕಡೆಯವ್ರು ಬರ್ತಾ ಇದ್ದಾರೆ ಸರ್. ನಮ್ಮಪ್ಪ ಅವರಿಗೆ ದೇವ್ರ ಕೋಣೆ ಮುಂದೆ ಗಂಡು ಹೆಣ್ಣನ್ನು ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಈಗ ನೋಡಿದ್ರೆ ದೇವ್ರ ಕೋಣೆಗಳಲ್ಲಿ ಮೂರ್ತಿಗಳು ಕಾಣೆ ಆಗಿದೆ. ಇದವ್ರಿಗೆ ಗೊತ್ತಾದ್ರೆ ಅವ್ರು ಸುಮ್ಮನೆ ಇರ್ತಾರಾ ಸರ್? ದೊಡ್ಡ ಗಲಾಟೆನೇ ಆಗತ್ತೆ. ನಮ್ಮ ಅಪ್ಪನಿಗೆ ಅವಮಾನ ಆಗೋದು ಅಷ್ಟೇ ಅಲ್ಲ ಸರ್, ನಿಮಗೂ ಅಪಾಯ ಆಗತ್ತೆ. ಅದೆಲ್ಲ ಆಗೋದು ಬೇಡ ಅಂದರೆ ದಯವಿಟ್ಟು ಸರ್ ನಮ್ಮ ಮನೇಲಿದ್ದ ದೇವ್ರ ಮೂರ್ತಿಗಳನ್ನ ವಾಪಸ್ ತಂದು ಕೊಟ್ಬಿಡಿ. ಬೇಕಿದ್ರೆ ನಾನು ನಿಮ್ಮ ಕಾಲು ಹಿಡ್ಕೊಳ್ತೀನಿ ಸರ್. ಅಮೃತ, ನಾನು ನಿಮ್ಮ ಮನೆ ದೇವ್ರ ವಿಗ್ರಹಗಳನ್ನ ಕಳ್ತನ ಮಾಡಿಲ್ಲ. ಇನ್ಫ್ಯಾಕ್ಟ್ ನಿಮ್ಮ ಮನೆ ಹೊಸಲು ಕೂಡ ದಾಟಿಲ್ಲ. ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ಸರ್, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ನಿಮ್ಮನ್ನ ಬಿಟ್ಟರೆ ನನ್ನ ಮದುವೆ ನಿಲ್ಸೋಕ್ಕೆ ಬೇರೆ ಯಾರು ಪ್ರಯತ್ನ ಪಡ್ತಾರೆ ಸರ್? ಒಪ್ಕೊಳ್ಳಿ ಸರ್, ದಯವಿಟ್ಟು ನಮ್ಮ ಮನೆ ವಿಗ್ರಹಗಳನ್ನ ವಾಪಸ್ ತಂದ್ಕೊಡಿ. ತಗೊಂಡು ಹೋಗದೆ ಇರೋ ವಸ್ತುಗಳನ್ನ ನಾನು ಇಲ್ಲಿಂದ ತಂದ್ಕೊಡ್ಲಿ ಅಮೃತ? ಬೇಡ ಸರಿ ಆಟ, ಇದರಿಂದ ಯಾರಿಗೂ ಒಳ್ಳೇದಾಗಲ್ಲ. ನಾವು ಬಡವರು ಅಂತ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದೀರಾ. ಗುಬ್ಬಿ ಮೇಲೆ ಯಾಕೆ ಸರ್ ಬ್ರಹ್ಮಾಸ್ತ್ರ? ಹೀಗೆ ಮಾಡಬೇಡಿ ಸರ್. ಮಾಡದೇ ಇರೋ ತಪ್ಪನ್ನ ಒಪ್ಕೋ. ಕಳ್ತನ ಮಾಡದೇ ಇರೋ ವಸ್ತುಗಳನ್ನ ತಂದ್ಕೊಡು ಅಂದ್ರೆ ನಾನು ಎಲ್ಲಿಂದ ತಂದ್ಕೊಡ್ಲಿ? ಬಿಲೀವ್ ಮಿ ಅಮೃತ, ನನ್ಗೆ ಇದ್ಯಾವುದು ಗೊತ್ತಿಲ್ಲ.
ನೋಡಿ ಸರ್, ನಾನು ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಆ ವಿಗ್ರಹಗಳು ಸಿಗದೇ ಇದ್ದರೆ ನಿಮ್ಮಿಂದಾಗಿ ನನ್ನ ಮದುವೆ ನಿಂತೋದ್ರೆ ಅದರಿಂದ ನಮ್ಮ ಅಪ್ಪಂಗೆ ಏನಾದರೂ ಆದರೆ ನನ್ನ ಜೀವನ ಪೂರ್ತಿ ನಿಮ್ಮನ್ನು ಕ್ಷಮಿಸಲ್ಲ ಸರ್. ಹರೀಶ, ನೆಮ್ಮದಿಯಾಗಿರು, ಆರಾಮ ಮದುವೆ ಮಾಡ್ಕೊ. ಈ ಮನೆಯಿಂದ ಹೊರಗಡೆ 4 ಜನ ಹುಡುಗನ ಇಟ್ಟಿದ್ದೀನಿ. ಅವರು ಸಾಮಾನ್ಯದವರಲ್ಲ, ನೋಡೋಕೆ ಲೋಕಲ್ ಆದರೂ ಖರಾಬು. ಒಬ್ಬೊಬ್ಬರು ಒಟ್ಟೊಟ್ಟಿಗೆ 4 ಜನ ಬಗ್ದು ರಕ್ತ ಕುಡ್ದು ಬಿಡ್ತಾರೆ. ಎಲ್ಲಣ್ಣ ಎಲ್ಲ ಅವೇ ಮುಖಗಳಿದ್ದಾವೆ. ಲೇ, ಇದನ್ನು ಶಿವಣ್ಣ ಸಿನಿಮಾನೆಲ್ಲ ಬಾಂಬೆಯಿಂದ ರೌಡಿಗಳನ್ನ ಕರ್ಸೋಕ್ಕೆ ಏನೋ ಮದುವೆ ಗಂಡು ಹೊಸಿ ಬಿಲ್ಡಪ್ ಕೊಟ್ಟು ಹಾಗೆ ಸ್ವಲ್ಪ ಸಂತೋಷ ಪಡ್ಸೋಣ ಅಂತ ಹೇಳಿದೆ. ಅಣ್ಣ ನಿಮ್ದು ಒಳ್ಳೆ ತಮಾಷೆ ಆಯಿತು. ಅವನೇನಾದ್ರು ಇಲ್ಲಿಗೆ ಬಂದರೆ ಅವನು ನೋಡಿಯೋದಕ್ಕೆ ನಾನೊಬ್ಬನೇ ಸಾಕು. ನೋಡ್ಲಾ, ಮೊದಲು ಮದುವೆ ಶಾಸ್ತ್ರ ಒಂದು ಮುಗೀಲಿ, ಆಮೇಲೆ ನೀನೇ ಅದೇನು ಕಿಸಿತೀಯ ಕಿಸಿಯಬಿ. ಓ ಬೀಗ್ರು, ನಮಸ್ಕಾರ. ಬನ್ನಿ ಬನ್ನಿ. ಅಳಿಂದ್ರೆ ಅಲ್ಲೇ ನಿಂತ್ಕೊಂಡು ಮಾತಾಡ್ತಿದ್ದೀರ, ಬನ್ನಿ ಒಳಗಡೆ. ಸವಿತಾ, ಅಂಜಲಿ, ಆರತಿ ತೊಗೊಂಬರ್ರಮ್ಮ, ಅಳಿಂದ್ರು ಬಂದ್ರು. ನಂಜುಡೆಯ, ಏನೇ ನಿನ್ನ ಅವಸ್ಥೆ? ನನಗಿರೋನು ಒಬ್ಬನೇ ಮಗ, ಅವನ ಮದುವೆನ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ನನಗೂ ಆಸೆ ಇರಲ್ವೇನೆಯ? ನೀನು ನೋಡಿದ್ರೆ ಮದುವೆನ ಮನೇಲಿ ಮಾಡ್ತಾ ಇದ್ಯಾ? ಮಂಜುನಾಥ, ನಿನಗೆ ಎಲ್ಲ ಗೊತ್ತಲ್ಲ. ಅಪ್ಪ, ಇವಾಗ ಇದೆಲ್ಲ ಬೇಕಾ? ಮುಂದೆ ಆಗ್ಬೇಕಾದ್ರೆ ಕೆಲಸ ನೋಡೋಣ. ಹರೀಶ, ನಂಜುಂಡಯ್ಯ ಮೊದಲು ನನಗೆ ಸ್ನೇಹಿತ, ಆಮೇಲೆ ನಿನಗೆ ಮಾವ. ನೀನು ನನಗೆ ಹೇಳಕ್ಕೆ ಬರಬೇಡ. ನೋಡಿ ನಂಜುಂಡಯ್ಯ, ನೀನು ನನ್ನ ಸ್ನೇಹಿತ ಅಂತ ಎಲ್ಲದಕ್ಕೂ ಒಪ್ಕೊಂಡಿದ್ದೀನಿ. ನಮ್ಮ ನೆಂಟರುಗಳಿಗೆಲ್ಲ ಏನೇನೋ ಹೇಳಿ ಕರ್ಕೊಂಬಂದಿದ್ದೀನಿ. ಅವರೆಲ್ಲ ಕೇಳ್ತಾವ್ರೆ, ಮದುವೆ ದೇವ್ರ ಅನುಗ್ರಹದಿಂದ ಆಗಬೇಕು, ಇಲ್ಲಿ ನೋಡಿದ್ರೆ ಮದುವೆ ದೇವ್ರ ಮನೇಲಿರೋ ಕೋಣೆ ಮುಂದೆ ಆಗ್ತದಲ್ಲ ಅಂತ. ಅವ್ರಿಗೆಲ್ಲ ನೀನೇನು ಉತ್ತರ ಕೊಡಲಿ? ಮಂಜುನಾಥ, ನನ್ನಲ್ಲೂ ಉತ್ತರ ಇಲ್ಲಪ್ಪ. ದೇವ್ರ ಕೋಣೆಯಲ್ಲೂ ಮದುವೆ ಮಾಡದೇ ಇರೋ ಪರಿಸ್ಥಿತಿಲಿ ಇದೀನಪ್ಪ ನಾನು. ಏನು ಯೋಚನೆ ಮಾಡ್ತಾ ಇದ್ದೀಯ ನಂಜುಂಡಯ್ಯ? ಏನೇ ಮನೆ ಇದು, ಒಂದು ವ್ಯವಸ್ಥೆ ಇಲ್ಲ, ಏನೂ ಇಲ್ಲ. ಹೋಗ್ಲಿ, ಈಗ ನನ್ನ ಜೊತೆ ಬಂದಿದ್ದಾರಲ್ಲ ನೆಂಟರು, ಅವರೆಲ್ರಿಗೂ ಕುಡಿಯೋದಕ್ಕೆ ಜ್ಯೂಸು ಮಜ್ಜಿಗೆ ಏನಾದರೂ ವ್ಯವಸ್ಥೆ ಮಾಡಿದ್ಯೋ ಇಲ್ವೋ? ಇಲ್ಲಪ್ಪ, ಮಾಡಿದ್ದೀನಿ. ಸವಿತಾ, ಅಂಜಲಿ,